ನಮ್ಮಂತ ಗುರುಗಳು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ನಾವೆಲ್ಲರೂ ಏನ್ ಮಾಡ್ತಾ ಇದ್ದೇವೆ? ಶಿಕ್ಷಣ ಅಂತ ಹೇಳಿದ್ರೆ ಜಗತ್ತನ್ನ ನಿರ್ಮಾಣ ಮಾಡೋದು, ಮಕ್ಕಳ ಬದುಕನ್ನ ಬೆಳಗೋದು ಅಂತ ಹೇಳ್ತೇವೆ. ಹಾಗಾದ್ರೆ ನಾವು ಶಿಕ್ಷಣ ವೃತ್ತಿ ಅಂದಾಗ ಹೊಟ್ಟೆಯನ್ನ ತುಂಬಿಸುವಂತ ಒಂದು ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದೇವೆ. ಕೇವಲ ಬಿಲ್ ಬೇಕು, ಬೆಲ್ಲಾದ್ರೆ ಸಾಕು, ಯಾವಾಗ ಮನೆಗೆ ಹೋಗೋಣ ಅಂತ ಹೇಳಿ ಇವತ್ತು ನಾವು ಕಾಯ್ತಾ ಇರುವಂತ ಸಂದರ್ಭದಲ್ಲಿ ಒಬ್ಬ ಗುರು ನನಗೆ ಗೌರವ ತೋರಿಸ್ಬೇಕು, ಒಬ್ಬ ಶಿಷ್ಯ ನನಗೆ ಗೌರವ ತೋರಿಸ್ಬೇಕು, ಒಬ್ಬ ಶಿಷ್ಯ ನನ್ನನ್ನ ಮೆರವಣಿಗೆ ಮಾಡಬೇಕು, ಒಬ್ಬ ಶಿಷ್ಯ ನನ್ನನ್ನ ಪ್ರೀತಿಸ್ಬೇಕು, ಒಬ್ಬ ಶಿಷ್ಯ ನನ್ನನ್ನ ಸತ್ಕಾರ ಮಾಡಬೇಕು ಅಂತ ನಾವು ಬಯಸ್ತೀವಲ್ಲ. ಹಾಗಾದ್ರೆ ಆ ರೀತಿ ನಾನು ಬಯಸ್ಬೇಕು ಅನ್ನೋದಾದ್ರೆ ಆ ಮಗುವಿಗೆ ನಾನು ಏನ್ ಕೊಟ್ಟಿದ್ದೇನೆ? ಮಗು ಶಾಲೆಗೆ ಬಂತೋ ಹೋಯ್ತೋ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಊಟ ಮಾಡ್ತೋ ಗೊತ್ತಿಲ್ಲ, ದುಃಖ ಏನಿದೆ ವಿಚಾರ ಬೇಡ. ಬಹುಶಃ ಅವತ್ತು ತಸು ಶಾಮರಾಯವರು ಬರೇ ಬೋಧನೆಯನ್ನ ಮಾಡಿ ಬಿಡ್ಲಿಲ್ಲ, ಒಬ್ಬ ಹುಡುಗ ಬುದ್ಧಿವಂತ ಓದ್ಲಿ ಅಂತ ಹೇಳಿ ಅಷ್ಟೆಲ್ಲ ಕಳಕಳಿಯನ್ನ ಇಟ್ಕೊಂಡು ಓದಿಸಿದ್ರು ಅನ್ನುವಂತ ಕಾರಣಕ್ಕೆ ಇವತ್ತು ಅವರು ಬೆಳೆದ್ರು. ಎಂತ ಸಂದರ್ಭ ಅಂದ್ರೆ ಇವತ್ತು ಗುರುವಿನ ಮೂಲಕ ಶಿಷ್ಯ ಬೆಳಗಿದ್ರೆ ಆ ಶಿಷ್ಯನ ಮೂಲಕ ಯಾರು ಬೆಳಗಿದ್ರು ಅಂದ್ರೆ ಒಬ್ಬ ಗುರು ಬೆಳಗ್ತಾನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಮಗೆ ಬಹುದೊಡ್ಡ ಪರಂಪರೆ ಇದೆ ಗುರು ಶಿಷ್ಯರು ಅಂತ ಬಂದಾಗ. ಒಬ್ಬ ಹುಡುಗ ಗುರುಗಳು ಪಾಠ ಮಾಡ್ತಾ ಇದ್ದಾರೆ ನೋಡಿ, ಒಬ್ಬ ಗುರುಗಳಾದವರು ಪ್ರಾಮಾಣಿಕವಾಗಿರ್ಬೇಕು. ನಾನು ವಿದ್ಯೆಯನ್ನ ಕೊಡ್ತೇನೆ, ಆದ್ರೆ ವಿದ್ಯೆಯನ್ನ ಕೊಡ್ತೇನೆ ಅನ್ನುವಂತ ಅಹಂಕಾರ ಬೇಡ, ಎಲ್ಲ ನನಗೆ ಗೊತ್ತಿದೆ ಅನ್ನುವಂತಹ ದುರಹಂಕಾರ ಬೇಡ. ಗೊತ್ತಿದೆ ಅಂದ್ರೆ ಗೊತ್ತಿದೆ, ಗೊತ್ತಿಲ್ಲ ಅಂದ್ರೆ ಇಲ್ಲ ಅನ್ನುವಂತ ಪ್ರಾಮಾಣಿಕತೆ ಒಬ್ಬ ಶಿಕ್ಷಕನಲ್ಲಿ ಯಾವಾಗ ಬರುತ್ತೋ ಅವಾಗ ಮಗುವಿನ ಭವಿಷ್ಯ ಉದ್ಧಾರ ಆಗುತ್ತೆ. ಪಾಠ ಮಾಡ್ತಾ ಇದ್ದಾರೆ ಗುರುಗಳು, ಹಕ್ಕಿಯ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ. ಪಕ್ಷಿ ಹಾರುತ್ತೆ, ಹೇಗಾರುತ್ತೆ? ರೆಕ್ಕೆಗಳಿದ್ದಾವೆ, ಆ ರೆಕ್ಕೆಯಿಂದ ಗಾಳಿಯನ್ನ ಹಿಂದಕ್ಕೆ ತೆಗೆದುಕೊಂಡು ಅದು ಮುಂದಕ್ಕೆ ಹೋಗುತ್ತೆ ಅಂತ ಹೇಳಿ ಗುರುಗಳು ಪಾಠವನ್ನ ಮಾಡ್ತಾರೆ ನೋಡಿ. ಕಥೆಯನ್ನ ಕೇಳ್ಬಿಟ್ರಿ ಸಾಕು, ನನ್ನ ಮಾತನ್ನ ಮುಗಿಸಿದೆ ನಾನು. ಕೇಳಿದ್ರು ಗುರುಗಳು ಹಕ್ಕಿಯ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ. ಹೇಳಿದ್ರು, ಮಕ್ಕಳೇ, ಹಕ್ಕಿ ಹಾರ್ತಾ ಇದೆ, ರೆಕ್ಕೆಗಳ ಸಹಾಯದಿಂದ ಹಾರ್ತಾ ಇದೆ, ರೆಕ್ಕೆಯಿಂದ ಗಾಳಿಯನ್ನ ತೆಗೆದುಕೊಳ್ಳುತ್ತೆ, ಅದು ಮುಂದಕ್ಕೆ ಹೋಗುತ್ತೆ. ಹಾಗಾದ್ರೆ ಮುಂದಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅದು ಹಾರುತ್ತೆ ಅಂತ ಹೇಳಿದಾಗ ಒಬ್ಬ ಹುಡುಗ, ಪಾಠ ಮುಗೀತು, ಎಲ್ರು ಹೋದ್ರು, ಆದ್ರೆ ಒಬ್ಬ ಹುಡುಗ ಬಂದು ಅವನು ಕೇಳ್ತಾನೆ, ಗುರುಗಳೇ ನಂದೊಂದು ಪ್ರಶ್ನೆ ಇದೆ ನೋಡಿ. ಪ್ರಶ್ನೆಯನ್ನ ಮಾಡುವ ಮಗುವನ್ನು ಒಬ್ಬ ಶಿಕ್ಷಕರಾದವನು ಗೌರವಿಸಬೇಕು. ಯಾಕಂದ್ರೆ ಅದೇ ಪ್ರಶ್ನೆಯನ್ನ ಮಾಡುವ ಹುಡುಗನಲ್ಲಿ ಒಂದು ಉಜ್ವಲ ಭವಿಷ್ಯ ಇದೆ, ಭಾರತಕ್ಕೆ ಶಕ್ತಿಯಾಗುವಂತ ಒಂದು ರತ್ನ ಇದೆ. ಹಾಗಾದ್ರೆ ಅವ್ರು ಕೇಳಿದ್ರು, ಮಗು ಏನ್ ಪ್ರಶ್ನೆ ಕೇಳು? ಆಯ್ತು ಗುರುಗಳೇ, ನೀವ್ ಹೇಳಿದ್ರಿ ಪಕ್ಷಿಗೆ ರೆಕ್ಕೆಗಳಿದ್ದಾವೆ, ಗಾಳಿಯನ್ನ ಹಿಂದಕ್ಕೆ ತಳ್ಳಿ ಅದು ಮುಂದಕ್ಕೆ ಹೋಗುತ್ತೆ ಅಂತ ನೀವ್ ಹೇಳಿದ್ರಿ, ಆದ್ರೆ ವಿಮಾನ ಹಾರುತ್ತಲ್ಲ ಗುರುಗಳೇ, ಅದಕ್ಕೂ ರೆಕ್ಕೆಗಳಿದ್ದಾವೆ, ಗಾಳಿಯನ್ನ ಹಿಂದಕ್ಕೆ ತಳ್ಳೋದಿಲ್ಲ, ರೆಕ್ಕೆಗಳು ಅಲ್ಗಾಡೋದಿಲ್ಲ, ಅವು ಮಾತ್ರ ಸ್ಥಿರವಾಗಿರ್ತಾವೆ, ಆದ್ರೆ ವಿಮಾನ ಹೆಂಗಾರುತ್ತೆ ನೋಡ್ರಿ ಪ್ರಶ್ನೆ. ಈ ತರ ಪ್ರಶ್ನೆಯನ್ನ ಕೇಳಿದ್ರೆ ನಮ್ಮಂತವರೆಲ್ಲ ಏನ್ ಹೇಳ್ತೇವೆ, ನಿಂದ್ ಬಹಳ ಉದ್ದ ಜಾಸ್ತಿ ಆಯ್ತು, ನೀನ್ ಸುಮ್ನೆ ಕೂತ್ಕೊರೋ ಅಂತ ಕೇಳುವಂತ ಸಂದರ್ಭದಲ್ಲಿ ದೊಡ್ಡ ವ್ಯಕ್ತಿಗಳನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಆ ಗುರುಗಳು ಹೇಳಿದ್ರು, ಹೌದಲ್ಲ ಮಗು, ನೀನ್ ಕೇಳಿದ ಪ್ರಶ್ನೆ ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾಗಿದೆ, ಆದ್ರೆ ಮಗು ನನ್ನನ್ನು ಕ್ಷಮಿಸ್ಬಿಡು, ನನಗ್ ಗೊತ್ತಿಲ್ಲ ಅದು, ಆದ್ರೆ ಮಗು ನೀನ್ ತಿಳ್ಕೋಬೇಕು, ನೀನ್ ಬೆಳಿಬೇಕು, ಮುಂದೆ ನೀನು ವಿಮಾನದಲ್ಲಿ ಅಡ್ಡಾಡ್ಬೇಕು, ಚಂದ್ರ ಗ್ರಹಕ್ಕೆ ನೀನು ಹೋಗಿ ಬರ್ಬೇಕು ಅಂತ ಹೇಳಿ ಆ ಮಗುವಿನ ಮನಸ್ಸಿಗೆ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರ ಕೊಟ್ಟು ಅವನ ಮನಸ್ಸಿನೊಳಗಡೆ ಒಂದು ಸಾಧನೆಯ ಬೀಜವನ್ನ ಬಿತ್ತಿದ್ರಲ್ಲ, ಅದೇ ಹುಡುಗ ಮುಂದೊಂದು ದಿನ ಭಾರತ ಕಂಡಿರುವಂತ ಒಬ್ಬ ಶ್ರೇಷ್ಠ ವಿಜ್ಞಾನಿ ಆಗ್ತಾರೆ, ಮಿಸೈಲ್ ಮ್ಯಾನ್ ಅನ್ಸ್ಕೋತಾರೆ, ಭಾರತದ ಶ್ರೇಷ್ಠ ರಾಷ್ಟ್ರಪತಿಯಾಗಿ ಭಾರತದ ರತ್ನ ಅನ್ಸ್ಕೊಂಡಿರುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಆಗಿ ಅವರು ಬೆಳಗುತ್ತಾರೆ ಅನ್ನೋದನ್ನ ನಾವ್ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವತ್ತವರಿಗೆ ಪ್ರೇರಣೆಯನ್ನು ಕೊಟ್ಟಿದ್ದವರು ಗುರು ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ ಹೇಳಿ ನಾವ್ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ಒಂದೇ ಮಾತು, ಗುರುವಾದವನಿಗೆ ಜಾತಿ ಗೊತ್ತಿಲ್ಲ, ಗುರುವಾದವನಿಗೆ ಧರ್ಮ ಗೊತ್ತಿಲ್ಲ. ಹಾಗೊಂದ್ ವೇಳೆ ಜಾತಿ ಧರ್ಮ ನಮ್ಮ ಮನಸ್ಸಿನೊಳಗಡೆ ಉಳಿದ್ರೆ ಅವನು ಗುರು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಗುರುವಿನಿಂದ ಮಕ್ಕಳ ಭವಿಷ್ಯವಾಗ್ಲಿ, ಈ ದೇಶದ ಭವಿಷ್ಯವನ್ನಾಗ್ಲಿ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ, ಎಲ್ಲ ಗುರುಗಳಿದ್ದಾರೆ, ನಿಮ್ಮನ್ನ ಪ್ರೀತಿಸಿದ್ರು, ನಿಮ್ಮನ್ನ ಗೌರವಿಸಿದ್ರು, ನೀವು ಸೋತಾಗ ಸಮಸ್ಯೆ ಇಲ್ಲ ಗೆಲ್ತೀಯ ಅಂತ ಹೇಳಿದ್ರು, ಬಿದ್ದಾಗ ಮೇಲೆ ಎದ್ದಿದ್ರು, ತಪ್ಪು ಮಾಡಿದಾಗ ಶಿಕ್ಷೆಯನ್ನ ಕೊಟ್ರು, ತಿದ್ದಿ ಹೇಳಿದ್ರು, ನಿಮ್ಮೆಲ್ಲರ ಬದುಕಿಗೆ ಬೆಳಕನ್ನ ತೋರಿಸಿಕೊಟ್ಟಂತ ಗುರುಗಳು ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಜೀವನವನ್ನ ಕಟ್ಕೊಳ್ಳಿಕ್ಕೆ ಅವರೆಲ್ಲರೂ ಕೂಡ ಸದಾ ಪ್ರೇರಣಾದಾಯಿ ಚೈತನ್ಯಗಳು. ಅಂತ ಗುರುಗಳನ್ನ ನೀವೆಲ್ಲರೂ ಗೌರವಿಸಿದ್ದೀರಿ. ಆ ಗುರುಗಳನ್ನ ಗೌರವಿಸೋದ್ರ ಮೂಲಕ ಈ ಊರಿನಲ್ಲಿ ಒಂದು ಪರಂಪರೆಯನ್ನ ಬಿಟ್ರಿ. ಗುರುಗಳನ್ನ ಗೌರವಿಸುವ ಪರಂಪರೆ ಊರು ನಮ್ದಾಗ್ಬೇಕು ಎನ್ನುವ ಭಾವನೆಯೊಂದಿಗೆ ನೀವೆಲ್ಲರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿ
ಇಲ್ಲೆಲ್ಲ ಮೆರವಣಿಗೆಯ ಮೂಲಕ ಗುರುಗಳಿಗೆ ನಿಜವಾದ ಗುರುಭಕ್ತಿಯನ್ನ ನೀವೆಲ್ಲರೂ ಕೂಡ ತೋರಿಸಿದ್ದೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರೂ ಮತ್ತೊಮ್ಮೆ ಎಲ್ಲೆಲ್ಲೋ ಹರಿದು ಹಂಚಿ ಹೋಗಿದ್ದೀರಿ. ಹರಿದು ಹಂಚುವುದ್ರು ಕೂಡ ಮರಳು ಮತ್ತು ಕೊಪ್ಪ ಅನ್ನುವಂತ ಗಿಡದ ಟೊಂಗೆಗಳು ಎಲ್ಲ ನೀವುಗಳು ಮತ್ತೆ ಒಂದ್ಸಾರಿ ಸೇರಿದ್ದೀರಿ, ಬೆರ್ತಿದ್ದೀರಿ. ಹಳೆಯ ಬಾಲ್ಯದ ನೆನಪುಗಳಿಗೆ ನೀವೆಲ್ಲ ಜಾರಿದ್ದೀರಿ, ಅವುಗಳನ್ನ ನೆನಪಿಸ್ಕೊಳ್ತೀರಿ. ಮನೆಯಲ್ಲಿ 100 ಕಷ್ಟಗಳಿದ್ದಾವೆ, ಸಂಸಾರ ಅಂದಿಂದ ಇದ್ದದ್ದೇ. ಆದ್ರೆ ಇವತ್ತು ಆ ಕಷ್ಟಗಳೆಲ್ಲ ದೂರ ಆಗಿದ್ದಾವೆ. ಯಾಕೆ? ಎದುರುಗಡೆಗೆ ಗುರುಗಳು ಕಾಣಿಸ್ತಾ ಇದ್ದಾರೆ, ಅಕ್ಕಪಕ್ಕ ನಮ್ಮ ಸ್ನೇಹಿತರು ಕಾಣಿಸ್ತಾ ಇದ್ದಾರೆ. ಅವ್ರನ್ನ ನೆನಪಿಸ್ಕೊಂಡಾಗ ಹಳೆಯ ಬಾಲ್ಯದ ಸವಿ ನೆನಪುಗಳೆಲ್ಲ ನಮ್ಮ ಕ್ಷಣಕ್ಕೆ ಇವತ್ತು ಬರ್ತಾ ಇರೋದ್ರಿಂದ ಎಲ್ಲವೂ ದೂರವಾಗಿದ್ದಾವೆ. ವಿನಂತಿ ಅಷ್ಟೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೇನ್ ಕೂಡಿದ್ದೀರಿ, ಈ ಕಾರ್ಯಕ್ರಮ ಕೊನೆ ಆಗ್ಬಾರ್ದು. ವಿನಂತಿಯನ್ನ ಮಾಡ್ಕೋತೇನೆ. ಎಲ್ಲ ನಮ್ಮ ಈ 1997ರಿಂದ 2002ನೆಯವರೆಗಿನ ಬ್ಯಾಚ್ ಏನಿದೆಯಲ್ಲ, ನಿಮ್ಮೆಲ್ಲಿ ವಿನಂತಿ ಮಾಡ್ಕೋತೇನೆ, ಈ ಕಾರ್ಯಕ್ರಮ ಕೊನೆ ಆಗ್ಬಾರ್ದು. ಮುಂದೆ ನಿಮ್ಮ ಊರಿನ ಅಳಿಲು ಸೇವೆನ ತೀರಿಸ್ಬೇಕಲ್ಲ. ನಾನು ಬರುವಾಗ್ಲೂ ಕೂಡ ಖಾಲಿ ಕೈಯಿಂದ ಬಂದೆ, ಹೋಗ್ಲೂ ಆಗ್ಲೂ ಕೂಡ ಖಾಲಿ ಕೈಲೇ ಹೋಗ್ಬೇಕು. ನಾನು ಹುಟ್ಟಿದಾಗ ಅಳಾಕತ್ತೆ, ಅವತ್ತು ಕೂಡ 4 ಜನ ಎತ್ತಿದ್ರು ಮೇಲಕ್ಕೆ, ಅಯ್ಯೋ ನನ್ ಕಂದ, ಅಯ್ಯೋ ನನ್ ಮಗು ಅಂತ ಹೇಳಿ. ನಾನು ಹುಟ್ಟಿದಾಗ್ಲೂ ಕೂಡ 4 ಜನ ಎತ್ತಿದ್ರು. ನಾಳೆ ನಾನು ಏನೇ ಸಾಧನೆ ಮಾಡಿರ್ಬೋದು. ಮೊನ್ನೆ ರತನ್ ಟಾಟಾ, ಭಾರತದ ಹೆಮ್ಮೆಯ ಸುಪುತ್ರ, ನಮ್ಮಿಂದ ಅಗಲಿ ಹೋದ್ರು. ದೇಶದ ಶ್ರೀಮಂತ. ದೇಶಕ್ಕೆ ಏನಾದ್ರೂ ಕಷ್ಟ ಬಂದ್ರೆ ನನ್ನ ಇಡೀ ಆಸ್ತಿಯನ್ನೆಲ್ಲ ದೇಶಕ್ಕೆ ಕೊಡ್ಲಿಕ್ಕೆ ಸಿದ್ಧ ಅಂತ ಹೇಳಿದಂತ ಪುಣ್ಯಾತ್ಮ ಮೊನ್ನೆ ಹೋದ್ರು. ಆದ್ರೆ ಹೋಗ್ಲುವಾಗ್ಲೂ ಕೂಡ ಇದನ್ನ ಯಾವುದನ್ನು ಒಯ್ಲಿಲ್ಲ, ಬರಿಗೈಲೇ ಹೋದ್ರಲ್ಲ. ಆದ್ರೆ ಮನುಷ್ಯರು ನಾವು ಸತ್ಯವನ್ನ ತಿಳ್ಕೊಳ್ಬೇಕಾಗಿದೆ. ಹುಟ್ಟಿದಾಗ್ಲೂ ಕೂಡ 4 ಜನ ಎತ್ತಲಿಕ್ಕೆ ಬೇಕು. ನಾನು ಸತ್ತಾಗ್ಲೂ ಕೂಡ ನನ್ನನ್ನು ಎತ್ತೋದಕ್ಕೆ 4 ಜನ ಬೇಕು. ಆದ್ರೆ ಹುಟ್ಟಿದಾಗ್ಲೂ 4 ಜನ ಬೇಕು, ಸತ್ತಾಗ್ಲೂ 4 ಜನ ನನ್ನನ್ನು ಎತ್ತಾಕ್ ಬೇಕು ಅನ್ನುವಂತ ಸತ್ಯ ಗೊತ್ತಿದ್ರು ಕೂಡ ಹುಟ್ಟು ಸಾವುಗಳ ಮಧ್ಯದಲ್ಲಿ ಸ್ವಲ್ಪ ನಡೆಯೋದನ್ನ ಕಲಿತೇವೆ. ಆ ನಡೆಯುವ ಕೆಲಸವನ್ನ ಮಾಡುವಾಗ ನಾನು ಅಹಂಕಾರದಿಂದ ಮೆರಿತೇನೆ. ನಾನು ಒಬ್ಬ ಶ್ರೀಮಂತ, ನಾನು ಆ ಜಾತಿಯವನು, ನಾನು ಆ ಧರ್ಮದವನು, ನಾನು ಹಾಗೆ, ನಾನು ಹೀಗೆ ಅಂತ ಹೇಳಿ ಮೆರಿತೀವಲ್ಲ. ಸತ್ಯ ತಿಳ್ಕೊಳ್ಬೇಕಾಗಿದೆ. ನಾನು ಹೋಗುವಾಗ ಮತ್ತೆ 4 ಜನ ಎತ್ತೋದಕ್ಕೆ ಬೇಕು. ನಾನು ಏನೇ ಆಗಿದ್ರು ಕೂಡ ಎಲ್ಲವನ್ನ ಇಲ್ಲೇ ಬಿಟ್ಟು ಈ ಮಣ್ಣನ್ನ ಸೇರ್ಬೇಕು. ಆದ್ರೆ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ನನ್ನ ಬದುಕೇನಾಗ್ಬೇಕು ಅಂದ್ರೆ 4 ಜನರಿಗೆ ಬೆಳಕಾಗುವ ರೀತಿಯಲ್ಲಿ ನಾನು ಇವತ್ತು ಬೆಳಗ್ಬೇಕಾಗಿದೆ, ಬದುಕಬೇಕಾಗಿದೆ. ನನ್ನೂರಿನ ಋಣವನ್ನ ನಾನು ತೀರಿಸಬಾರ್ದು. ಜನ್ಮ ಕೊಟ್ಟಂತ ತಂದೆ ತಾಯಿಗಳ ಋಣವನ್ನ ನಾವು ತೀರಿಸಬಾರ್ದು. ನಾನು ಇವತ್ತೆಷ್ಟೇ ಸಾಧನೆಯನ್ನ ಮಾಡಿರ್ಬೋದು, ವಿಜ್ಞಾನಿ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಏನೇ ಆದ್ರೂ ಕೂಡ ಅದು ನಮ್ಮಪ್ಪ ಅಮ್ಮ ಜೀವನವನ್ನ ತೆಗೆದು ಅವರು ಬರಿಗಾಲಿನಲ್ಲಿ ನಡೆದು ಹರುಕು ಬಟ್ಟೆಯನ್ನ ಹಾಕಿಕೊಂಡು ಮಳೆ ಬಿಸಿಲು ಚಳೆಯನ್ನ ಲೆಕ್ಕಿಸದೆ ಹೊಲದಲ್ಲಿ ದುಡಿದು ಅವರು ಉಪವಾಸ ಇದ್ದು ನಮಗ್ ಹೊಟ್ಟೆ ತುಂಬಾ ಊಟ ಕೊಟ್ರಲ್ಲ. ಇವತ್ತು ನಮ್ಮ ಜೀವನ, ನಮ್ಮ ಅಧಿಕಾರ, ನಮ್ಮ ಶ್ರೀಮಂತಿಕೆ ಎಲ್ಲವೂ ಕೂಡ ನಮ್ಮ ಅಪ್ಪ ಅಮ್ಮ ಕೊಟ್ಟಿರುವ ಭಿಕ್ಷೆ ಅನ್ನೋದನ್ನ ನಾವ್ ಯಾರು ಕೂಡ ಮರಿದೆ ಆ ಅಪ್ಪ ಅಮ್ಮರ ಋಣವನ್ನ ತೀರ್ಸೋಣ. ಕೊನೆಯದಾಗಿ ಊರಿನ ಋಣ ಎಷ್ಟೇ ಜನ್ಮ ಎತ್ತಿದ್ರು ಕೂಡ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನೀವೆಲ್ಲರೂ ಕುಡಿದಿರಿ, ಯಾರ್ಯಾರಿಗೆ ಅನುಕೂಲ ಇದೆ, ಒಬ್ಬರಿಗೆ 1 ರೂಪಾಯಿ ಅನುಕೂಲ ಆಗ್ಲಿ, ಇನ್ನೊಬ್ಬರಿಗೆ 1000 ರೂಪಾಯಿ ಅನುಕೂಲ ಆಗ್ಲಿ, ಇನ್ನೊಬ್ಬರಿಗೆ 1,00,000 ರೂಪಾಯಿ ಅನುಕೂಲ ಆಗ್ಲಿ, ಎಲ್ರೂ ಸೇರಿ ನಿಮ್ಮಿಂದ ಆದಷ್ಟು ಧನವನ್ನ ಸಂಗ್ರಹ ಮಾಡಿ. ನಮ್ಮೂರಿನಲ್ಲಿ, ನಮ್ಮ ಶಾಲೆಯಲ್ಲಿ ಯಾರೋ ಪ್ರತಿಭಾವಂತ ಮಕ್ಕಳಿದ್ದಾರೆ, ಎಲ್ಲರಿಗೂ ದುಡ್ಡು ಕೊಡೋದು ಬೇಡ, ಪ್ರತಿಭೆಗಳಿದ್ದಾವೆ. ಆದ್ರೆ ಮನೆಯಲ್ಲಿ ಓದಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವು ಪ್ರತಿಭೆಗಳು ಮತ್ತೆ ಬಾಡಿ ಹೋಗ್ತಾವೆ. ಆದ್ರೆ ನಾವೊಂದು ಸಣ್ಣ ಸಂಕಲ್ಪ ಮಾಡೋಣ, ದೊಡ್ಡ ದೊಡ್ಡ ಕೆಲಸ ಮಾಡೋದು ಬೇಡ. ನಮ್ಮ ಶಾಲೆಯಲ್ಲಿ ಓದ್ತಾ ಇರುವಂತ ಪ್ರತಿಭಾವಂತ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗುವಂತ ಸಂದರ್ಭ ಬಂದಾಗ ನಾವೆಲ್ಲರೂ ಸೇರಿ ಕೈಲಾದಷ್ಟು ಅಳಿಲು ಸೇವೆಯನ್ನ ಮಾಡ್ತಾ ಆ ಪ್ರತಿಭೆಗಳಿಗೆ ನೀರೆರೆಯೋಣ. ನಮಗ್ ಗೊತ್ತಿಲ್ಲ, ಮುಂದೊಂದು ದಿನ ಡಾಕ್ಟರ್ GS ಶಿವರುದ್ರಪ್ಪನಂತವರು, ಡಾಕ್ಟರ್ BR ಅಂಬೇಡ್ಕರ್ ನಂತವರು, ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ಪ್ರತಿಭೆಗಳು ಈ ನೆಲದಲ್ಲಿ ಹುಟ್ಟಿ ಬರ್ಲಿಕ್ಕೆ ಸಾಧ್ಯ ಇದೆ. ಊರಿಗೆ ಒಳ್ಳೆ ಕೆಲಸಗಳನ್ನ ಮಾಡೋಣ, ದಾನ ಧರ್ಮದ ಕೆಲಸಗಳನ್ನ ಮಾಡೋಣ. 4 ಜನ ಮಾಡ್ತಿರ್ತಾರೆ, ಕೈಲಾದಷ್ಟು ಅಳಿಲ್ ಸೇವೆಯನ್ನ ಮಾಡ್ತಾ ನಾವೆಲ್ಲರೂ ಒಂದು ಸಂಘವಾಗಿ 1997ರಿಂದ 2001ನೆವರೆಗಿನ ನಮ್ಮ ಬ್ಯಾಚ್ ಇದೆಯಲ್ಲ, ಊರಿನ ಸೇವೆಗೆ, ಮಕ್ಕಳಿಗೆ, ಪ್ರತಿಭೆಗೆ ನಾವು ಸದಾ ಸಿದ್ಧಾದೇವೆ ಅನ್ನುವಂತ ಸಂದೇಶವನ್ನ ನೀವೆಲ್ಲರೂ ಕೊಟ್ಟಾಗ ಬಹುಶಃ ಇವತ್ತು ನಾವೆಲ್ಲರೂ ಸೇರಿ ಗುರುಗಳನ್ನ ಗೌರವಿಸಿಯಾಗಿದೆ. ತಂದೆ ತಾಯಿಗಳನ್ನ ಜೋಪಾನವಾಗಿ ನೋಡ್ಕೊಳ್ಳೋಣ. ಇರೋ ತನಕ ಭಗವಂತ ಅವ್ರ ಸೇವೆಯನ್ನ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟ ಎನ್ನುವ ಭಾವದೊಂದಿಗೆ ತಂದೆ ತಾಯಿಗಳ ಸೇವೆಯನ್ನು ಕೂಡ ಮಾಡ್ತೇವೆ. ಗುರುಗಳ ಸೇವೆ ಆಯ್ತು, ತಂದೆ ತಾಯಿಗಳ ಸೇವೆ ಆಯ್ತು. ಕೊನೆಗೆ ನಾನು ಎಲ್ಲೇ ಹೋಗಿದ್ರು ಕೂಡ
ಕೊನೆಗೆ ಹೋದಾಗ ಮತ್ತೆ ಎಲ್ಲಿಗೆ ಬರ್ಬೇಕು ಅಂದ್ರೆ ಮರೋಳ್ ಅನ್ನುವಂತ ಊರಿಗೆ ನಾನು ಬರ್ಬೇಕು. ಆದ್ರೆ ಈ ಮಣ್ಣಿದೆಯಲ್ಲ, ಈ ಮಣ್ಣಿನ ಋಣವನ್ನು ತೀರಿಸಲಿಕ್ಕೆ 4 ಸಮಾಜದ ಒಳ್ಳೆ ಕೆಲಸಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಳ್ಳೋದರ ಮೂಲಕ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಸಿ ಅಂತ ಹೇಳ್ತೀವಲ್ಲ, ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಹಾಗೆ ಈ ಮಣ್ಣಿನ ಋಣವನ್ನ ತೀರಿಸಲಿಕ್ಕೆ ನಾವೆಲ್ಲರೂ ಮುಂದಾಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಕರೆಸಿ ಈ ವೇದಿಕೆ ಮೂಲಕ ಗೌರವಿಸಿ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಮಾತನಾಡುವ ಸೌಭಾಗ್ಯವನ್ನ ಕರುಣಿಸಿ ಆ ಮೂಲಕ ಗುರುಗಳ ಆಶೀರ್ವಾದದ ಶ್ರೀರಕ್ಷೆಯನ್ನ ಪಡಿಲಿಕ್ಕೆ ಸಾಧ್ಯ ಆಯಿತು, ನಿಮ್ಮೆಲ್ಲರ ಪ್ರೀತಿಯನ್ನ ಪಡಿಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿಗೆ ಅಭಿಮಾನಕ್ಕೆ ನಾನೇನು ಕೊಟ್ಟೇನು, ನಿಮ್ಮೆಲ್ಲರ ಚಪ್ಪಾಳೆಯ ಋಣದ ಸಾಲಗಾರ ನಾನು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಂದಿಷ್ಟು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.